ಸ್ವಲ್ಪ ಆಚೆ ಈಚೆ ಅನ್ನಿಸ್ತಾ ಇದ್ರೂ ಎಲ್ಲೋ ಒಂದು ಕಡೆಗೆ ಎಚ್ಚೆತ್ಕೊಳ್ಬೇಕಾಗತ್ತೆ, ಸಮಥಿಂಗ್ ಈಸ್ ರಾಂಗ್ ಅಂತ ಅನ್ಕೋಬೇಕಾಗತ್ತೆ. ಆವಾಗ ಒಂದು ಕೌನ್ಸಿಲಿಂಗ್ ಮಾಡ್ಕೊಳ್ಳಿ, ಒಂದು ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಳಿ, ಕೂತ್ಕೊಂಡಿಬ್ರು ಏನು ನಡೀತಾ ಇದೆ ಅಂತೇಳಿ. ಆ್ಯಂಡ್ ಕಣ್ಣು ಇಟ್ಟಿರಲಿ ಒಬ್ರಿಗೊಬ್ರು. ಯಾಕೆ ಅಂತ ಹೇಳಿದ್ರೆ ಸಣ್ಣದಿರುವಾಗ ತಿದ್ಕೊಳ್ಳೋಕ್ಕೆ ಅಥವಾ ತಿದ್ಸೋಕ್ಕೆ ರೆಡಿ ಮಾಡಿ. ಸಂಬಂಧಗಳಲ್ಲಿ ಹೇಳ್ತಿರೋದು ಎಸ್ಪೆಷಲಿ ಏನಾಗುತ್ತೆ, ತುಂಬ ಚೆನ್ನಾಗಿರೋರು ಮಾತು ಬಿಡ್ತಾ ಸಣ್ಣ ಸಣ್ಣ ವಿಚಾರಗಳಿಗೆ ರೇಗ್ತಾ ಹೋಗ್ತಾರೆ, ಮಾತು ಬಿಡ್ತಾ ಬರ್ತಾರೆ, ಏನೋ ಮಾತಾಡಬೇಕು ಅಂತ ಮಾತಾಡ್ತಾರೆ. ಅವರಲ್ಲಿ ತುಂಬ ಚೆನ್ನಾಗಿರ್ತಾರೆ ಮೊದಲೆಲ್ಲ, ಅವರಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೆ ತಪ್ಪು ಹುಡುಕಿ ಈಗೋಗಳನ್ನು ಹೊರಿಸ್ಕೊಳ್ತಾರೆ. ಮೊದಲೆಲ್ಲ ತುಂಬ ಚೆನ್ನಾಗಿ ನಮ್ಮನ್ನು ಅರ್ಥ ಮಾಡ್ಕೊಂಡಿರೋರು, ಹೊರಗಡೆ ಎಲ್ಲ ಕರ್ಕೊಂಡಿರೋರು, ತುಂಬ ಚೆನ್ನಾಗಿ ಪ್ರೀತಿ ಕೊಟ್ಟಿರೋರು. ಇವಾಗ ಸಮಥಿಂಗ್ ಚೇಂಜಸ್ ಆಗ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ನಿಗಾ ವಹಿಸ್ಬೇಕಾಗತ್ತೆ. ಏನು ಡಿಫ್ರೆನ್ಸ್ ಅಂತೇಳಿ ಯಾರು ಮಧ್ಯೆ ಬರ್ತಾ ಇದೆ ಅವ್ರು ಸ್ವಲ್ಪ ಅವ್ರ ಮೇಲೆ ಕಣ್ಣಿಡಬೇಕಾಗತ್ತೆ. ಆ್ಯಂಡ್ ಸೆಲ್ಫ್ ಅನಾಲಿಸಿಸ್ ಅಲ್ಲಿ ಮಾಡಬೇಕಾಗತ್ತೆ, ಏನಕ್ಕೆ ನಡೀತಾ ಇದೆ ಇದು ಅಂತ ಹೇಳ್ಬಿಟ್ಟು. ಓಕೆ, ಅದು ನೀವು ಕೇಳುವಂಥ ರೀತಿ ಜಗಳಕ್ಕೆ ದಾರಿ ಮಾಡಿಕೊಡ್ಬಾರ್ದು. ಸಪೋಸ್ ನಿಮ್ಮ ಜೊತೆಗಿರ್ತಕ್ಕಂಥ ಸಂಗಾತಿ ಈ ಥರ ಡಿಫ್ರೆನ್ಸಸ್ ನಿಮಗೆ ಅವ್ರಲ್ಲಿ ಕಾಣ್ತು ಅಂತ ಹೇಳಿದ್ರೆ ನೀವು ಕೇಳುವಂಥ ರೀತಿ ಆ್ಯಂಡ್ ಅಬ್ಸರ್ವೇಷನ್ ಕೂಡ ಅಷ್ಟೇ ಅವ್ರಿಗೆ ಹರ್ಟ್ ಆಗಬಾರ್ದು. ಆ್ಯಕ್ಚುಲಿ ಅದು ಅವರಿಗೆ ಗೊತ್ತಿದ್ದು ಕೆಲವೊಂದ್ಸಲ ಜೊತೆಗಿದ್ದು ಚೀಟ್ ಮಾಡ್ತಿರಬಹುದು, ಮಾಡ್ದೇನೂ ಇರಬಹುದು. ನೀವು ಕನ್ಫರ್ಮೇಷನ್ ತಿಳ್ಕೊಳ್ಳೋ ತನಕ ಆ್ಯಂಡ್ ಸೆಲ್ಫ್ ಅನಾಲಿಸಿಸ್ ಮಾಡುವಾಗಲೂ ಕೂಡ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಆ್ಯಂಡ್ ಮಾತು ಮುತ್ತು ಥರ ಇರಬೇಕು ಯಾವುದೇ ಕಾರಣಕ್ಕೂ. ಯಾಕಂದರೆ ಕೇಳಿದಾಗಲೂ ಹರ್ಟ್ ಆಗಬಾರ್ದು. ಕೆಲವೊಂದ್ಸಲ ನಮಗೆ ಡಿಫ್ರೆನ್ಸಿಯೇಷನ್ ಬಂದಾಗ ಅವರಲ್ಲಿ ಏನೋ ಕೊರಗೆ ಕಾಡ್ತಿರ್ಬೋದು, ಅದು ಇರಬಹುದು. ಎಲ್ಲದಕ್ಕೂ ನಾವು ಬೇರೆ ರಾಂಗ್ ತಿಳ್ಕೊಳ್ಬಾರ್ದು. ಬಟ್ ಏನಂತ ಹೇಳಿದ್ರೆ ಸಮಥಿಂಗ್ ಚೇಂಜಸ್ ಆದಾಗ ನೀವು ಕುತ್ಕೊಂಡು ಮಾತಾಡಿ. ಹೆಣ್ಣಾದಂಥವಳು ಕೇಳಬೇಕಾಗತ್ತೆ, ಏನು ಕೆಲಸದ ವಿಚಾರದಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆಯಾ, ಅಥವಾ ಅವರಲ್ಲಿ ಏನಾದ್ರು ಬೇರೆ ಒಂದು ಕೊರತೆಗಳಾಗಿದೆಯಾ, ಅಥವಾ ಗೊತ್ತಿಲ್ಲದಂಗೆ ಬೇರೆ ಇನ್ನೊಬ್ಬ ಸಂಗಾತಿಯೊಟ್ಟಿಗೆ ಮಾಡುವಾಗ ಹಿಂಗೇನೋ ಆಗಿದೆಯಾ. ಸ್ವಲ್ಪ ಚೇದೋರ್ನ ನೀವು ಕುತ್ಕೊಂಡು ಕೇಳಿದಾಗಲೇ ಗೊತ್ತಾಗೋದು. ಸೇಮ್ ಏನಲ್ಲಿ ಗಂಡನೂ ಕೂಡ ಅಷ್ಟೇ ಬದಲಾವಣೆ ಆಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಹೇಳಿದ್ರೆ ಸಮಯ ಕೊಡ್ತಿರೋರು ಸಮಯ ಕೊಡ್ತಾ ಇಲ್ಲ ಅಂತ ಅಂದಾಗ ಅಲ್ಲೊಂಚೂರು ಗಮನ ಇರಲಿ ಎಲ್ಲೋ ಒಂದು ಕಡೆ. ಯಾಕಂದರೆ ಇದು ಶುರುವಾತಲ್ಲಿ ಸಣ್ಣ ಒಂದು ಈಗ ಮೊಳಗೆಯಾಗಿ ಹುಡ್ತಾ ಇರುತ್ತೆ ಸಮಸ್ಯೆ, ಅದನ್ನು ಮರವಾಗಿ ಬಿಡಬಾರ್ದು. ಎಷ್ಟೋ ಜನ ಏನು ಮಾಡ್ತಾರೆ, ಸರಿ ಹೋಗ್ತಾರೆ ಅಂತ ಬಿಟ್ಬಿಡ್ತಾರೆ. ಅದು ಸರಿ ಹೋಗೋದಿಲ್ಲ. ಆ ಸಣ್ಣ ಸಮಸ್ಯೆ ದೊಡ್ಡ ಮರವಾಗಿ ಕಾಡ್ತಾ ಬರುತ್ತೆ, ಆಮೇಲೆ ಕೊರಗ್ತಾ ಬರಬೇಕಾಗತ್ತೆ. ತುಂಬ ದೂರ ತನಕ ನಡೆದೋಗ್ಬಿಡ್ತೀವಿ ನಾವು. ಅಲ್ಲಿಗೆ ಡೈವರ್ಸ್ ಆಗೋ ಲೆಕ್ಕಕ್ಕೂ ಹೋಗುತ್ತೆ. ಕೆಲವೊಂದ್ಸಲ ಕೌನ್ಸಿಲಿಂಗಿಗೆ ಫೋನ್ ಮಾಡಿದವಾಗ 2-3 ವರ್ಷ ನೋಡ್ಕೊಂಬಂದೆ ಸರ್, ಬಟ್ ಬದಲಾವಣೆ ಆಗಲಿಲ್ಲ, ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಸೊ ನಾನು ಹೇಳೋದೇನೆಂದರೆ ಸಣ್ಣ ಪುಟ್ಟ ಮನಸ್ತಾಪ ಸಮಸ್ಯೆಗಳು ಶುರುವಾಯಿತು ಅಂದರೆ ಅದನ್ನು ಅಲ್ಲಿ ಸರಿ ಮಾಡ್ಕೊಳಕ್ಕೆ ನೋಡಬೇಕು. ಆವಾಗ ದೊಡ್ಡ ಮಟ್ಟಕ್ಕೆ ಅದು ಅಲ್ಲಿ ತನಕ ಜಗ್ಕೊಂಡು ಹೋಗಲ್ಲ, ಅಲ್ಲಿ ತನಕ ಹೋಗೋದಿಲ್ಲ. ಇದು ಇಬ್ಬರಲ್ಲೂ ಯಾಕಂದರೆ ಬುದ್ಧಿವಂತ ಪ್ರಾಣಿ ಅಂದಮೇಲೆ ಸಣ್ಣ ಪುಟ್ಟ ಬದಲಾವಣೆಗಳು ನಮ್ಮಲ್ಲಿ ಕಾಣ್ತಾ ಇರುತ್ತೆ. ಸೊ ಅದನ್ನು ಸಪೋಸ್ ವರ್ಕ್ ಡಿಪ್ರೆಷನ್ ಆದರೂ ಕೂರಿಸ್ಕೊಂಡು ಬುದ್ಧಿ ಹೇಳಿ ಧೈರ್ಯ ಹೇಳಿ ಸಮಾಧಾನ ಮಾಡಬೇಕು. ಹೆಂಡತಿನೇ ಇರಲಿ ಗಂಡನೇ ಇರಲಿ ಲವರ್ಸ್ ಯಾರೇ ಇರಬಹುದು, ಬಟ್ ಅದನ್ನು ಬಿಡಬೇಡಿ ಯಾವುದೇ ಕಾರಣಕ್ಕೂ.